ನೋಡ್ರಿ 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 ಯಾವ ಪ್ಲೇಸ್ ಅಂತ ಹೇಳ್ರಿ ಹೇಳ್ರಿ ಹೇಳ್ರಿ. ನೋಡಿ ಹೇಗಿದೆ. ಹಾ, ಸೊ ಗೆಸ್ ಮಾಡಿ ಒಂದು ಕಮೆಂಟ್ ಹಾಕ್ರಿ ನೋಡೋಣ. ಸೊ ಪ್ರವಾಸಿಗರೆಲ್ಲ ಈ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಟ್ರೆಕ್ಕಿಂಗ್ ಮಾಡ್ಬೋದು ಇಲ್ಲಿ. ಸೊ ನಾನೇನು ಈ ರೀತಿ ಏನು ಈ ಒಂದು ಕ್ಯಾಮ್ರಾ ಹಿಡ್ಕೊಂಡು ಈ ರೀತಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಕೇಳೋದು, ಯೂಟ್ಯೂಬ್ ಚಾನಲಾ, ಫೇಸ್ಬುಕ್ ಪೇಜಾ, ಯೂಟ್ಯೂಬ್ ಚಾನಲಾ, ಇನ್ಸ್ಟಾಗ್ರಾಮಾ, ಈ ರೀತಿ ಕೇಳೋದು. ಏನು ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಎಷ್ಟು ಹೆಸರುವಾಸಿಯಾಗಿದೆ. ರಸ್ತೆ ಉದ್ದಕ್ಕೂ ತಣ್ಣನೆಯ ಗಾಳಿ ಬೀಸ್ತಾನೇ ಇರುತ್ತೆ. ಈ ಒಂದು ಕ್ಯಾತನಮಕ್ಕಿ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು ನೋಡಿ ಯಾವ ರೀತಿ ಟ್ರೆಕ್ಕಿಂಗ್ ಮಾಡ್ತಾರೆ. ನಮಸ್ತೆ ನಮಸ್ತೆ. ಓಕೆ, ಥ್ಯಾಂಕ್ ಯು. ಹಾಯ್ ಸರ್. ಎಸ್, ಪ್ರವಾಸಿಗರು. ಏನಿಲ್ಲ ಗುರು, ನಾವೀಗ ಬರ್ಬೇಕಾದ್ರೆ ನಮ್ಮ ಚಾನಲ್ ಒಂದು ಮೆನ್ಷನ್ ಮಾಡ್ಬಿಟ್ರೆ ಆಯ್ತಲ್ಲ. ಒಂದೊಂದು ವಿಸಿಟಿಂಗ್ ಕಾರ್ಡ್ ಇತ್ತು ಕಣ, ಕೊಟ್ಟು ಬಂದ್ಬಿಡ್ಬೇಕಿತ್ತು. ತಪ್ಪು ಮಾಡ್ಬಿಟ್ವಿ. ಯಾಕೆಂದರೆ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಚಾನಲ್ ಯಾವುದು ಅಂತ. ನಮ್ಮ ಹತ್ರ ನಮ್ಮ ಶ್ರೀಧರ್ ಸರ್ ಅವರು ಲಾಸ್ಟ್ ಟೈಮು ನಮ್ಮ ಮಲೆಯಮಾದೇಶ್ವರ ಯೂಟ್ಯೂಬ್ ಚಾನಲ್ದು ವಿಸಿಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ರು. ಸೊ ಅದನ್ನೆಲ್ಲ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು, ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿದ್ರು. ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ಗೆ ಇನ್ನೇನು ಹತ್ತಿರದಲ್ಲಿದ್ದೀವಿ, ದಯವಿಟ್ಟು ನಿರೀಕ್ಷಿಸಿ ಗೆಳೆಯರೇ. ಈಗಾಗಲೇ ನಾವು ಬಿಸ್ಲೆ ವ್ಯೂ ಪಾಯಿಂಟ್, ಹಾಗೆ ಪಟ್ಲಾ ಬೆಟ್ಟ, ಹಾಗೆ ಪುತ್ತೂರು, ಸುಬ್ರಹ್ಮಣ್ಯ, ಹಾಗೆ ಮುರುಡೇಶ್ವರ, ಶೃಂಗೇರಿ, ಆಗುಂಬೆ, ಕೊಲ್ಲೂರು ನೋಡಿ, ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಸಾಕಷ್ಟು ವಿಡಿಯೋಗಳನ್ನು ಸೆರೆ ಹಿಡಿದಿದ್ದೀನಿ. ನಾನು ಮುಂದಿನ ದಿವಸ ಎಲ್ಲ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೀನಿ. ದಯವಿಟ್ಟು ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ನಾನೀಗ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನಾನು ಯಾವೆಲ್ಲ ಪ್ರವಾಸಿ ತಾಣಕ್ಕೆ ಹೋಗಿದೆ, ಸೊ ಒಂದೊಂದು ವಿಡಿಯೋ 4 ನಿಮಿಷ 3 ನಿಮಿಷದ ವಿಡಿಯೋನ ಪ್ರಸಾರ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮುಂದಿನ ದಿವಸ ಎಲ್ಲ ವಿಡಿಯೋಗಳನ್ನು ಸಮರ್ಪಣೆ ಮಾಡ್ತೀನಿ. ಸೊ ಈಗ ಶೃಂಗೇರಿದೊಂದು ವಿಡಿಯೋ ಪ್ರಸಾರ ಮಾಡಿದೆ, ಆಗುಂಬೆದೊಂದು, ಹಾಗೆ ಮುರುಡೇಶ್ವರದೊಂದು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ. ಅದರಂತೆಯೇ ಕ್ಯಾತನಮಕ್ಕಿ ಈ ಒಂದು ಸುಂದರವಾದ ಪ್ರಕೃತಿ ತಾಣದ ಈ ಒಂದು ವಿಡಿಯೋನ ಸಹ ಪ್ರಸಾರ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಈ ವಿಡಿಯೋದಲ್ಲಿ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ದಯವಿಟ್ಟು ನೋಡಿ ಆನಂದಿಸಿ. ನಾವು ಮಾಡೋ ವಿಡಿಯೋಗಳು ಇಷ್ಟಪಟ್ಟು ನೋಡೋರಿಗೆ ಮಾತ್ರ, ಕಷ್ಟದಿಂದ ನೋಡೋರಿಗಂತೂ ಅಲ್ವೇ ಇಲ್ಲ. ಏಕೆಂದರೆ ನಾನು ಒಂದೊಂದು ರೋಡ್ ಬಿಡೋಲ್ಲ, ಎಲ್ಲವನ್ನು ಪ್ರಸಾರ ಮಾಡ್ತೀನಿ. ಸೊ ಕೆಲವ್ರಿಗೆ ಬೇಜಾರಾಗೋಗುತ್ತೆ, ಏನಪ್ಪ ಇವನು ಒಂದೊಂದು ರೋಡು ಬಿಡಲ್ಲ, ಎಲ್ಲ ಇಷ್ಟು ಸಿಕ್ಕಾಪಟ್ಟೆ ಲೆಂತ್ ಮಾಡ್ತಾನೆ ವಿಡಿಯೋಗಳು, ಈ ಥರ ಅನಿಸಬಹುದು. ಆದರೆ ಕೆಲವ್ರಿಗೆ ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಕಮೆಂಟ್ ನೋಡ್ತೀನಿ ನಾನು, ಹಾಗೆ ಕೆಲವರು ಒಂಥರ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಆದ್ದರಿಂದ ನನ್ನ ವೀಡಿಯೋಗಳನ್ನ ಸ್ವಲ್ಪ ಅರ್ಥಪೂರ್ಣವಾಗಿ ಎಲ್ಲ ವೀಡಿಯೋ ವೀಕ್ಷಣೆ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮೇಲ್ಗಡೆ ಬಂದಿದ್ದೀವಿ. ಸೊ ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿ ತನಕ ಹೋಗಬೇಕು. ಸೊ ನನ್ನ ಮುಂದಿನ ವೀಡಿಯೋಗಳು ವೀಕ್ಷಣೆ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಕ್ಕೆ ಹೋಗಿದೆ ಆ ಒಂದು ಸ್ಥಳದ ಪರಿಚಯ ಮಾತ್ರ ಮಾಡಿಕೊಟ್ಟಿರ್ತೀನಿ. ಸೊ ಮುಂದಿನ ವಿಡಿಯೋ ನೋಡಿ ಫುಲ್ಲು ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನೀಡಿರ್ತೀನಿ. ಸೊ ಇಲ್ಲಿ ಕುಳಿತುಕೊಳ್ಳೋ ಒಂದು ವ್ಯವಸ್ಥೆ ಇದೆ. ನೋಡ್ರಿ, ಕ್ಯಾತನಮಕ್ಕಿ
ಸೊ ಇಲ್ಲೂ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀವಿ. ಎಸ್, ಇಲ್ಲಿ ತನಕ ಜೀಪ್ ಇದೆ, ಜೀಪ್ನ ಒಂದು ವ್ಯವಸ್ಥೆ ಇದೆ. ಸೊ ಪ್ರವಾಸಿಗರು ಹೋಗಿ ನೋಡ್ಕೊಂಡು ಬಂದ ತಕ್ಷಣ ಜೀಪ್ನಲ್ಲಿ ಹೋಗ್ತಾರೆ. ಸುಸ್ತಾಗಿದೆ. ಸೊ ಮುಂದೆ ಹೊರನಾಡು ರಾಣಿಜೇರಿ ಒಂದೊಂದು ವಿಡಿಯೋ